Hello students, welcome to Ishwari Taniksha channel. So students, in this video, let us see the doubts regarding annexures. That is annexure 1 and annexure 9, which should be submitted to KEA as well as to the college allotted. So if it is a government seat, then you have to submit it to the allotted college, and if it is government seat in private college or private seat in private medical college, you have to submit the annexures to KEA. So students, if you are new to our channel, please subscribe the channel and also share these videos with your friends. So students, here a candidate is asking a question. Dear sir, can we buy 100 rupees bond papers in another state for annexure 1 and 9 and get them notarized in that state? Is it allowed, or do we need to buy 100 rupees bond papers in Bangalore and get them notarized? So student, this is the question which is asked from non-Karnataka candidate. To make annexure 1 and 9, whether we have to bring bond paper from other state or should we do in Bangalore itself. So in the official Twitter page, you can see KEA has answered, as you wish, you can bring the bond. So students, you can make the bond outside the state. So in whichever state you are residing, so you can make the annexures there itself, or you can do even in Bangalore. So students, ಕರ್ನಾಟಕದಲ್ಲಿ ಇದ್ದರೆ ನೀವು ಕರ್ನಾಟಕದಲ್ಲೇ ಮಾಡಿಸ್ಕೊಳ್ಳಿ, ಅಥವಾ ನೀವು ಬೇರೆ ಸ್ಟೇಟಲ್ಲಿ ಇದ್ದರೆ ನೀವು ಅನ್ನೆಕ್ಷರ್ಸನ್ನು ಯಾವ ಸ್ಟೇಟಿನಲ್ಲಿ ಇದ್ದೀರೋ ಅಲ್ಲೇ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ. ಸೊ ಅನ್ನೆಕ್ಷರ್ 1 and 9 ಬಗ್ಗೆ ನೀವು ನೋಡೋದಾದರೆ, ಸೊ ಸ್ಟೂಡೆಂಟ್ಸ್, ಅನ್ನೆಕ್ಷರ್ 9 ನೀವು 100 ರೂಪೀಸ್ ಸ್ಟ್ಯಾಂಪ್ ಪೇಪರಲ್ಲೇ ಮಾಡಬೇಕಾಗುತ್ತೆ. ಸೊ 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ತೊಗೊಂಡು ಸೊ ಈ ಎಲ್ಲ ಡೀಟೇಲನ್ನು ನೀವು ಟೈಪ್ ಮಾಡಿಸ್ಬೇಕಾಗುತ್ತೆ. ಸೊ ಇದರಲ್ಲಿ ಪಾರ್ಟಿ 1 ಆ್ಯಂಡ್ ಪಾರ್ಟಿ 2 ಅಂತ ಇರುತ್ತೆ. ಸೊ ಪಾರ್ಟಿ 1 ಬಂದ್ಬಿಟ್ಟು ಸ್ಟೂಡೆಂಟು ಆ್ಯಂಡ್ ಪಾರ್ಟಿ 2 ಬಂದ್ಬಿಟ್ಟು KEA ಆಗಿರುತ್ತೆ. ಸೊ ಯು ಕ್ಯಾನ್ ರೈಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ KEA, ಅಥವಾ ನೀವು DME, ದಟ್ ಈಸ್ ಡಿರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಅಂತ ಆದರೂ ನೀವು ಟೈಪ್ ಮಾಡಿಸ್ಬೋದು. ಸೊ ಅದಾದಮೇಲೆ ನೋಡಿ ಏನೆಲ್ಲ ಫಿಲ್ ಮಾಡಬೇಕು ಅಂತ. ಮಿಸ್ಟರ್ ಡ್ಯಾಶ್ ಅಂತ ಇದೆ. ಸೊ ಯು ಹ್ಯಾವ್ ಟು ರೈಟ್ ದ ನೇಮ್ ಆಫ್ ದ ಕ್ಯಾಂಡಿಡೇಟ್, ಸನ್ ಆಫ್, ಸೊ ನೇಮ್ ಆಫ್ ದಿ ಫಾದರ್, candidate with UG NEET 2024 roll number or admission ticket number. So you have to write the roll number which is given in the hall ticket. So ನಿಮ್ಮ ಹಾಲ್ ಟಿಕೆಟಲ್ಲಿ ರೋಲ್ ನಂಬರ್ ಇರುತ್ತೆ, ಅದನ್ನು ಅಲ್ಲಿ ಟೈಪ್ ಮಾಡಿಸಿ. ರಿಸೈಡಿಂಗ್ ಅಟ್, ಸೊ ನೀವು ಈಗ ಎಲ್ಲಿ ಪ್ರೆಸೆಂಟ್ ಅಡ್ರೆಸ್ ಇದೆಯೋ ಅದನ್ನು ಟೈಪ್ ಮಾಡಿಸಿ. ಹ್ಯಾವ್ ಆನ್ ಮೈ ಓನ್ ವೊಲ್ಯೂಷನ್ ಅಲಾಟೆಡ್ MBBS ಸೀಟ್ ಆನ್ ಡ್ಯಾಶ್. ಸೊ ಆನ್ ಅಂತಂದರೆ ಯಾವ ಡೇಟಲ್ಲಿ ಅಲಾಟ್ ಆಗಿದೆ, ಇನ್ ಡ್ಯಾಶ್, ಸೊ ಇನ್ ವಿಚ್ ಕಾಲೇಜ್ ಇಟ್ ಇಸ್ ಅಲಾಟೆಡ್. ಅಡ್ಮಿಷನ್ ಆರ್ಡರ್ ನಂಬರ್, ಸೊ ಅಡ್ಮಿಷನ್ ಆರ್ಡರ್ ನಂಬರ್ ಇನ್ನೂ ನಿಮಗೆ ಸಿಕ್ಕಿರಲ್ಲ. ಸೊ ಯಾರೆಲ್ಲ KEAಗೆ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಿರೋ ಅವ್ರಿಗೆ ಇನ್ನೂ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಒನ್ಸ್ ಯು ಸಬ್ಮಿಟ್ ದಿ ಒರಿಜಿನಲ್ಸ್ ಒನ್ಲಿ ದೆನ್ ಯು ಕ್ಯಾನ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್, ಒನ್ಲಿ ಟು ದ ಸ್ಟೂಡೆಂಟ್ಸ್ ಹೂ ಆರ್ ಗೋಯಿಂಗ್ ಟು KEA ಟು ಸಬ್ಮಿಟ್ ದ ಒರಿಜಿನಲ್ಸ್. So others who are going to government college to submit, so they can download the admission order and they can type the admission number. So admission number blank ಬಿಡಿ, ನಿಮಗೇನೋ ಗೊತ್ತಿಲ್ಲ ಅಂತಂದರೆ, ಆ್ಯಂಡ್ ಡೇಟೆಡ್, ಸೊ ಡೇಟ್ ಸಹ ಅಡ್ಮಿಷನ್ ಆರ್ಡರಲ್ಲಿರುತ್ತೆ, ಅದನ್ನು ಸಹ ಬ್ಲ್ಯಾಂಕ್ ಬಿಟ್ಬಿಟ್ಟು ಆ್ಯಂಡ್ ಡೂ ಹಿಯರ್ ಬೈ ಅಂಡರ್ಟೇಕ್ ಆ್ಯಸ್ ಫಾಲೋಸ್, ಇದೆಲ್ಲ ಸೇಮ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ದೆನ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಆ್ಯಂಡ್ ಸಿಗ್ನೇಚರ್ ಆಫ್ ದಿ ಪೇರೆಂಟು. ಸೊ ಇಷ್ಟನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಅನ್ನೆಕ್ಷರ್ 9, ಸೊ ದಿಸ್ ಇಸ್ ಅ ರೂರಲ್ ಸರ್ವಿಸ್ ಬಾಂಡ್ ದಟ್ ಯು ಆರ್ ಗೋಯಿಂಗ್ ಟು ಸರ್ವ್ ಇನ್ ದ ರೂರಲ್ ಏರಿಯಾ ಅಂತ ಹೇಳೋದಕ್ಕೆ ಈ ಬಾಂಡನ್ನು ಮಾಡ್ತೀರಾ. ನೆಕ್ಸ್ಟು ಅನ್ನೆಕ್ಷರ್ 1. ಸೊ ಅನ್ನೆಕ್ಷರ್ 1 ಯು ಹ್ಯಾವ್ ಟು ಡೂ ಆನ್ 20 ರೂಪೀಸ್ ಬಾಂಡ್ ಪೇಪರ್. ಸೊ 20 ರೂಪೀಸ್ ಬಾಂಡ್ ಪೇಪರ್ ತೊಗೊಂಡು ಇದನ್ನೆಲ್ಲ ಟೈಪ್ ಮಾಡಿಸ್ಬೇಕಾಗುತ್ತೆ. ಸೊ ಡ್ಯಾಶ್ ಅಂತಿದೆ, ನೇಮ್ ಆಫ್ ದ ಕ್ಯಾಂಡಿಡೇಟ್, ಸನ್ ಆರ್ ಡಾಟರ್ ಆಫ್ ಡ್ಯಾಶ್, ಸೊ ಫಾದರ್ಸ್ ನೇಮ್, ರಿಸೈಡಿಂಗ್ ಅಟ್, ಸೊ ಪ್ರೆಸೆಂಟ್ ನೀವು ಎಲ್ಲಿದ್ದೀರೋ ಆ ಅಡ್ರೆಸ್ಸು, ಹ್ಯಾವ್ ಅಪಿಯರ್ಡ್ ಫಾರ್ UG NEET 2024 conducted by CBSE New Delhi with roll number. So roll number is the register number which is there in the hall ticket, and register number dash. ಸೊ ರಿಜಿಸ್ಟರ್ ನಂಬರ್ ಅಂತಂದರೆ ಅಪ್ಲಿಕೇಶನಲ್ಲಿರೋ ನಂಬರು, ಅಪ್ಲಿಕೇಶನ್ ನಂಬರ್, ಆ್ಯಂಡ್ ಹ್ಯಾವ್ ಸೆಕ್ಯೂರ್ಡ್ ಡ್ಯಾಶ್ ಸ್ಕೋರ್, ಯುವರ್ ನೀಟ್ ಸ್ಕೋರ್ ಯು ಹ್ಯಾವ್ ಟು ಟೈಪ್ ದೇರ್ ಇನ್ ದ ಸೆಡ್ ಟೆಸ್ಟ್. ಸೊ ಮಿಕ್ಕಿದೆಲ್ಲನೂ ಅದೇ ಥರ ಟೈಪ್ ಮಾಡಿಸ್ಬಿಟ್ಟು, ಸೊ ಡೇಟು, ಪ್ಲೇಸು, ನೇಮ್ ಆಫ್, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟು, ಸೊ ಇಷ್ಟನ್ನು ನೀವು ಟೈಪ್ ಮಾಡಿಸ್ಬೇಕಾಗುತ್ತೆ. ದಿಸ್ ಇಸ್ ಅನ್ನೆಕ್ಷರ್ 1. ಸೊ ಅನ್ನೆಕ್ಷರ್ 1 ಆ್ಯಂಡ್ ಅನ್ನೆಕ್ಷರ್ 9. ಸೊ ದಿಸ್ ಯು ಹ್ಯಾವ್ ಟು ಟೈಪ್, ಮೇಕ್ an affidavit and submit to KEA. The candidates who have got government seat in private college and private seat in private college, you have to go and submit in KEA.
ಸೊ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿದೆ ಅನ್ಕೊತೀನಿ annexure 1 and 9 ಬಗ್ಗೆ. ಆ್ಯಂಡ್ ವಾಟ್ ಆರ್ ದ ಅದರ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಟು ಸಬ್ಮಿಟ್ ವಿ ವಿಲ್ ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.